ಮಂಗಳೂರಿನಲ್ಲಿ 10 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿದು ಭಯಭೀತರಾಗಿದ್ದಾರೆ ಜನ. ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ. ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು. ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಅಪಾಯ ತಪ್ಪಿತು. ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಮಂಗಳೂರಿನಲ್ಲಿ 10 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿದು ಭಯಭೀತರಾಗಿದ್ದಾರೆ ಜನ. ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ. ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು. ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಅಪಾಯ ತಪ್ಪಿತು. ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಮಂಗಳೂರಿನಲ್ಲಿ 10 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿದು ಭಯಭೀತರಾಗಿದ್ದಾರೆ ಜನ. ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ. ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು. ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಅಪಾಯ ತಪ್ಪಿತು. ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಮಂಗಳೂರಿನಲ್ಲಿ 10 ಅಡಿ ಎತ್ತರದ ಕಾಂಕ್ರೀಟ್ ಗೋಡೆ ಕುಸಿದು ಭಯಭೀತರಾಗಿದ್ದಾರೆ ಜನ. ಇದು ಮಂಗಳೂರಿನಲ್ಲಿ ನಡೆದಿರುವ ಘಟನೆ. ಮತ್ತೊಂದು ಕಡೆ ಧಾರವಾಡದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯಾಗಿ ಅವಾಂತರ ಸೃಷ್ಟಿಯಾಗಿದೆ. ಧಾರವಾಡದಲ್ಲಿ ಸುರಿತಾ ಇರುವಂತಹ ಮಳೆಯಿಂದಾಗಿ ನಿರಂತರ ಮಳೆಗೆ ಮನೆ ಗೋಡೆ ಕುಸಿದು ಬಿದ್ದಿದೆ. ಧಾರವಾಡ ನಗರದ ಸೈದಾಪುರದಲ್ಲಿ ನಡೆದಿರುವ ಘಟನೆ ಇದು. ರಾಮಣ್ಣ ಅಗಡಿ ಅನ್ನುವವರ ಮನೆ ಗೋಡೆ ಕುಸಿದು ಬಿದ್ದಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಅಪಾಯ ತಪ್ಪಿತು. ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಇಲ್ಲ ಅಂದಿದ್ರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮನೆಯ ಒಂದು ಭಾಗದ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿ ಯಾರೂ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ರಾಣ ಹಾನಿಗಳಾಗಿಲ್ಲ. ಮನೆಯಲ್ಲಿ ಯಾರಾದರೂ ಇದ್ದಿದ್ರೆ ಆ ಗೋಡೆಯ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು. ಮಂಗಳೂರು ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ಮನೆ ಮೇಲೆಯೇ ಕುಸಿದು ಬಿದ್ದ ತಡೆಗೋಡೆ. ಭಾರೀ ಗಾತ್ರದ ಕಾಂಕ್ರೀಟ್ ಗೋಡೆ ಕುಸಿದು ಅವಾಂತರ ಸೃಷ್ಟಿಯಾಗಿದೆ. ಕಣ್ಣೂರು ಬಳಿಯ ಗುಂಡಾಲಪಟ್ಟಿ ಎಂಬಲ್ಲಿ ನಡೆದಿರುವ ಘಟನೆ ಇದು. 10 ಅಡಿಯ ಎತ್ತರದ ಕಾಂಕ್ರೀಟ್ ತಡೆಗೋಡೆ ಕುಸಿತಗೊಂಡಿದೆ. ತಡೆಗೋಡೆ ಕುಸಿತದಿಂದ 2 ಮನೆ ಕುಸಿಯುವ ಭೀತಿ ಶುರುವಾಗಿದೆ. ಕ್ಷಣಕ್ಕೂ ಹೆಚ್ಚಾಯಿತು ಆತಂಕ. ಮನೆ ಕುಸಿಯೋ ಭಯ. 4-5 ಮನೆಗಳಿಗೆ ಅಪಾಯ. ಜನ ಪರದಾಡ್ತಿದ್ದಾರೆ.
ಮಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂತದ್ದು. ಕೆಲವೆಡೆ ಕಾಂಪೌಂಡ್ ಕುಸಿತ, ಗುಡ್ಡ ಕುಸಿದಂತಹ ಪ್ರಕರಣಗಳು ಕೂಡ ಆಗಿರುವಂತದ್ದು. ಮಂಗಳೂರಿನ ಹೊರವಲಯದ ಕಣ್ಣೂರಿನ ಕುಂಡಾಲಬೊಟ್ಟು ಎಂಬಲ್ಲಿ ಏನು ತಡೆಗೋಡೆ ಕುಸಿತ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಸುಮಾರು 10 ಅಡಿ ಎತ್ತರದ ತಡೆಗೋಡೆ ಇಲ್ಲಿ ನಿರ್ಮಿಸಲಾಗಿತ್ತು. ಅಂದ್ರೆ ಮೇಲ್ಬದಿ ಕೂಡ ಮನೆ ಇದೆ, ಕೆಳಭಾಗದಲ್ಲೂ ಕೂಡ ಒಂದೆರಡು ಮನೆ ಇರುವಂತದ್ದು. ಈ ಒಂದು ತಡೆಗೋಡೆ ಏನಿದೆ ಅದು ಈಗ ಮಳೆಗೆ ಕುಸಿದು ಕೆಳಭಾಗಕ್ಕೆ ಬಿದ್ದಿರುವಂತದ್ದು ದೃಶ್ಯ ನೋಡಬಹುದು. ಬಹಳಷ್ಟು ದೊಡ್ಡದಾದಂತಹ ತಡೆಗೋಡೆಯ ಮೇಲ್ಭಾಗದಲ್ಲಿ ಮನೆ ನಿರ್ಮಾಣ ಆಗಿತ್ತು, ಕೆಳಭಾಗದಲ್ಲೂ ಕೂಡ 2 ಮನೆಗಳಿರುವಂತದ್ದು. ಮೇಲ್ಭಾಗದ ತಡೆಗೋಡೆ ಕುಸಿದು ಕೆಳಭಾಗದ ಮನೆಯ ಮೇಲೆ ಬಿದ್ದಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸದ್ಯ ಆ ಮನೆಯವರು ಸ್ಥಳಾಂತರಗೊಂಡು ಬೇರೆ ಕಡೆ ಹೋಗಿದ್ದಾರೆ. ಅಕ್ಕದ ಮನೆಯಲ್ಲಿ ಪಕ್ಕದಲ್ಲಿ ಮತ್ತೊಂದು ಮನೆ ಇದೆ, ಅವರು ಸದ್ಯ ಅದೇ ಮನೆಯಲ್ಲಿ ವಾಸ್ತವ್ಯ ಇರುವಂತದ್ದು. ಸದ್ಯ ಆ 2 ಮನೆ ಕೂಡ ಡೇಂಜರ್ ನಲ್ಲಿ ಇರುವಂತದ್ದು. ಯಾಕಂದ್ರೆ ಇದು ಮತ್ತಷ್ಟು ಮಳೆ ಬಂದು ಏನು ಕುಸಿದ್ರೆ ಆ 2 ಮನೆಗಳು ಕೂಡ ಕುಸಿಯುವ ಭೀತಿಯಲ್ಲಿ ಇರುವಂತದ್ದು. ಜೊತೆಗೆ ಮೇಲ್ಭಾಗದ ಮನೆ ಕೂಡ ಗಮನಿಸಬಹುದು. ಆ ಒಂದು ತಡೆಗೋಡೆಯ ಪಕ್ಕದಲ್ಲಿ ಆ ಒಂದು ಮನೆ ಇದ್ದಂತದ್ದು. ಮತ್ತಷ್ಟು ಮಳೆ ಬಂದ್ರೆ ಈ ಭಾಗದಲ್ಲಿ ನೀರು ಇಂಗಿ ಈ ಮನೆಗೂ ಕೂಡ ಒಂದಷ್ಟು ಅಪಾಯ ಸಂಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಆ ಮೇಲ್ಭಾಗದಲ್ಲಿ ಸಾಕಷ್ಟು ದೊಡ್ಡ ಗುಡ್ಡಗಳು ಇದೆ, ಅಲ್ಲಿಂದ ಆ ನೀರು ಏನಿದೆ ಅದು ಸರಾಗವಾಗಿ ಹರಿದು ಹೋಗುವುದಕ್ಕೆ ವ್ಯವಸ್ಥೆ ಇಲ್ಲದೆ ಈ ರೀತಿಯಾಗಿ ಘಟನೆ ಸಂಭವಿಸಿದೆ ಅನ್ನುವಂತ ಆರೋಪವನ್ನು ಕೂಡ ಸ್ಥಳೀಯರು ಮಾಡ್ತಾ ಇರುವಂತದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ಥಳೀಯ ನಿವಾಸಿ ಒಬ್ರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಎಷ್ಟು ಗಂಟೆಗೆ ಈ ರೀತಿಯಾದ ದುರಂತ ಆಯಿತು? ದುರಂತಕ್ಕೆ ಏನು ಕಾರಣ? ದುರಂತಕ್ಕೆ ಒಂದು ನೀರು ಹೋಗ್ಲಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ. ಇದಾಗಿ 1 ವಾರ ಇತ್ತು, ಯಾವ ಶಾಸಕರು ಇಲ್ಲಿ ತನಕ ಬರಲಿಲ್ಲ. ಇದು 2 ವಾರ ಇತ್ತು, ಇದು 1 ವರ್ಷ ಇತ್ತು. 1 ವರ್ಷ ನಮ್ದು ಇಲ್ಲಿ ಮಂಗಳೂರು ಕ್ಷೇತ್ರದ ಯಾವ ಶಾಸಕರಾದರೂ MP ಅವರು ಯಾರು ಇಲ್ಲಿ ಇಷ್ಟರ ತನಕ ಯಾರು ಬರಲಿಲ್ಲ. ಇಲ್ಲಿ ಕೇಳುವವರು ಯಾರಿಲ್ಲ. ಮತ್ತೆ ನಾವು ಕಾರ್ಪೊರೇಷನ್ಗೆಲ್ಲ ತುಂಬಾ ಸಲ ಹೋದ, ಏನು ನಮಗೆ ಪ್ರಯೋಜನ ಇಲ್ಲ. ಅಲ್ಲಿ ಹೇಳುದಂತೆ ಪ್ರೈವೇಟ್ಗೆ ಅಂತ ಏನು ಇಲ್ಲ ಅಂತ. ಹಾಗೆ ನಾವು ಹೇಳುದು ನಮ್ದು ಮಲಯಾನಿಯಲ್ಲಿ ಬಿದ್ದದ್ದು, ಬೇಕಂತ ಯಾರ ಕೆಳಗೆ ಆಗಲಿಲ್ಲ. ಅದಕ್ಕೆ ಅವರು ಹೇಳ್ತಾರೆ ನಮ್ಮದರಲ್ಲಿ ಪ್ರೈವೇಟ್ ಲ್ಯಾಂಡ್ಗೆ ಏನು ಪರಿಹಾರ ಇಲ್ಲ ಅಂತ. ಅದಕ್ಕೆ ನಾವು ಮನೆಗೆ ಈಗ ಪ್ರೈವೇಟ್ ನಾವು ಟ್ಯಾಕ್ಸ್ ಕಟ್ಟುದಿಲ್ಲ, ಅವರಿಗೆ ಪರಿಹಾರ ಕೊಡ್ಲಿಕ್ಕೆ ಏನಾಗ್ತದೆ? ನಾವು ಯಾರು ಬೇಕಾದ್ರೂ ಸುಮ್ಮನೆ ಕೆಳಗೆ ಹಾಕಿದರೆ ಆಗಬಹುದು. ಮಳೆ ಪರಿಸರ ಇದರಲ್ಲಿ ಆದದ್ದು. ಎಷ್ಟು ಸಲ ಹೋದ ಏನು ಆಗುದು, ಬರ್ತಾರೆ ಮನೆ ಖಾಲಿ ಮಾಡಿ ಹೋಗ್ತಾರೆ. ಇವರು ಹೇಳ್ತಾರೆ ಹೋದ ವರ್ಷ ನಾನು 6 ತಿಂಗಳು ಮನೆ ಖಾಲಿ ಮಾಡಿದೆ. ಮೇಲ್ಭಾಗದಲ್ಲಿ ಮಸ್ತ್ ತುಂಬಾ ಗುಡ್ಡ ಇದೆ, ತುಂಬಾ ಗುಡ್ಡ ಉಂಟು, ಮೇಲೆ ತುಂಬಾ ಗುಡ್ಡ ಉಂಟು. ರೈಲು ಮಾರ್ಗ ಉಂಟಲ್ಲ, ಅದರ ಆಚೆಗಡೆ ಮನೆ ಉಂಟು, ಅಲ್ಲಿ ಅದ್ರ ಮೇಲೆ ಗುಡ್ಡವೇ ಅದು. ಅಲ್ಲಿಂದ ನೀರೆಲ್ಲ ಕೆಳಗೆ ಬರುದು, ಇಲ್ಲಿಗೆ ಮತ್ತೆ ಎಲ್ಲಿಗೂ ಸಂಪರ್ಕ ಇಲ್ಲ. ಇದು ನಮ್ದು ನೇತ್ರಾವತಿಗೆಲ್ಲ ಬರುದು. ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಿರುವಂತಹ ಮಾತು. ಯಾಕಂದ್ರೆ ಆ ಮೇಲ್ಭಾಗದಲ್ಲಿ ಗುಡ್ಡ ಪ್ರದೇಶ ಇರುವಂತದ್ದು, ಆ ಭಾಗದ ನೀರು ಸರಿಯಾಗಿ ಹರಿದು ಹೋಗುವುದಕ್ಕೆ ವ್ಯವಸ್ಥೆ ಇಲ್ಲ. ಆ ಭಾಗದ ನೀರೇನಿದೆ ಅದು ಈ ಭಾಗದಲ್ಲಿ ಇಂಗಿ ಈ ರೀತಿಯಾದಂತಹ ದುರ್ಘಟನೆ ಆಗಿರುವಂತದ್ದು. ಅಧಿಕಾರಿಗಳು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿದ್ರೆ ಆದ್ರೆ ಆ ಪ್ರಯೋಜನ ಆಗ್ತಿಲ್ಲ. ಆದಷ್ಟು ಬೇಗದಲ್ಲಿ ಇದಕ್ಕೊಂದು ವ್ಯವಸ್ಥೆ